ಇನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂತಿಮ ಹಂತಕ್ಕೆ ಬಂದಿದೆ. ವಿಧಾನಸಭೆ ಕಲಾಪ ಮಧ್ಯಾಹ್ನಕ್ಕೆ ಕೊನೆಯಾಯಿತು. ವಿಧಾನ ಪರಿಷತ್ನಲ್ಲಿ ರಾತ್ರಿವರೆಗೂ ಕೂಡ ಕಲಾಪ ನಡೆದಿದೆ. ಕಡೆಯ ದಿವಸವಾದ ಇವತ್ತು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಯವರು ಉತ್ತರವನ್ನು ಕೊಟ್ಟರು. ಬಿಜೆಪಿ ಅವಧಿಯಲ್ಲಿ ಎಷ್ಟು ಅನುದಾನವನ್ನು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಕೊಡಲಾಗಿತ್ತು, ಕಾಂಗ್ರೆಸ್ನ ಅವಧಿಯಲ್ಲಿ ವಿಶೇಷವಾಗಿ ತಮ್ಮ ಸರ್ಕಾರದ 2 ಅವಧಿಗಳಲ್ಲಿ ಎಷ್ಟೆಷ್ಟು ಹಣ ಕೊಟ್ಟಿದ್ದೀವಿ ಅನ್ನುವಂತಹ ಲೆಕ್ಕವನ್ನು ಮುಖ್ಯಮಂತ್ರಿಯವರು ಸದನಕ್ಕೆ ನೀಡಿದರು. ನೈತಿಕತೆ ಇದೆ ಇವರಿಗೆ. ವೈಟ್ ಪೇಪರ್ ಅನ್ನ ಹೊರಡಿಸಿ ಅಂತ ಬೆಳಗಾವಿ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ಡಿಸೆಂಬರ್ 8ರಿಂದ ಇವತ್ತಿನವರೆಗೂ ಒಟ್ಟು 12 ದಿನಗಳಲ್ಲಿ 9 ದಿನ ಮಾತ್ರ ಅಧಿವೇಶನ ನಡೆದಿದ್ದು ಉತ್ತರ ಕರ್ನಾಟಕದ ಜನರ ನಿರೀಕ್ಷೆಗಳು ಹುಸಿಯಾಗಿವೆ. ಉತ್ತರ ಕರ್ನಾಟಕಕ್ಕೆ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡಲಿಲ್ಲ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ 1945 ಕೋಟಿ ರೂಪಾಯಿ ಮೊತ್ತದ ಹೊಸ ಯೋಜನೆಗಳು, 1503 ಕೋಟಿ ರೂಪಾಯಿ ವೆಚ್ಚದ ಕೆರೂರು ಗೇತ ನೀರಾವರಿ ಯೋಜನೆಯ ಪರಿಷ್ಕೃತ ಅಂದಾಜಿಗೆ ಒಪ್ಪಿಗೆ ಕೊಟ್ಟಿದ್ರು. ಅದನ್ನ ಬಿಟ್ರೆ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು 7 ರೂಪಾಯಿಗೆ ಹೆಚ್ಚಿಸೋದಾಗಿ ಭರವಸೆ ಕೊಟ್ರು. ಇದನ್ನ ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ಅಂತ ಯಾವುದೇ ವಿಶೇಷ ಘೋಷಣೆ ಮಾಡಲಿಲ್ಲ. ಸಿಎಂ ಕೇಂದ್ರ ಸರ್ಕಾರದ ಕಡೆ ಪಟ್ಟು ಮಾಡಿದ್ರು. ಬಿಜೆಪಿಯವರು ನೀವೇನ್ ಮಾಡಿದ್ರಿ, ಶ್ವೇತಪತ್ರ ಹೊರಡಿಸಿ ಅಂತ ಕೂಗಾಡಿದ್ರು. ಸರ್ಕಾರ ಮತ್ತು ವಿಪಕ್ಷಗಳ ಜಗಳದಲ್ಲದೆ ಸ್ಪೀಕರ್ ಯುಟಿ ಖಾದರ್ ಬೆಳಗಾವಿ ಅಧಿವೇಶನಕ್ಕೆ ತೆರೆ ಎಳೆದ್ರು. ಎಷ್ಟು ಹಣ ಬಿಡುಗಡೆ ರಾಜ್ಯಕ್ಕೆ ಬಂದಿದೆ ಅದನ್ನು ಕೂಡ ಕೊಡ್ತೀನಿ. ಕೊಡಿ. ವೈಟ್ ಪೇಪರ್ ಕೊಡುವಾಗ ಎಷ್ಟು ಬಂದಿದೆ ಕೊಡಿ. ಜನ ತೀರ್ಮಾನ ಮಾಡ್ತಾರೆ. ಮಂಡನೆ ಮಾಡಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು ಉತ್ತರ ಕರ್ನಾಟಕದ ಅಧಿವೇಶನದ ಕೊನೆ ದಿನವಾದ ಇವತ್ತು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರು ಮಾಡಿದ್ರು. ಸಿಎಂ ಮಾತಿನುದ್ದಕ್ಕೂ ಬಿಜೆಪಿಯವರು ಅಡ್ಡಗಾಲು ಹಾಕ್ತಿದ್ರು. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಹಿಡಿದು ಪ್ರಶ್ನೆ ಮಾಡದೆ ಪದೇ ಪದೇ ಸಿಎಂ ಕುರ್ಚಿ ವಿಷಯದಲ್ಲಿ ಗೃಹಲಕ್ಷ್ಮಿ ವಿಚಾರವನ್ನಷ್ಟೇ ಪ್ರಸ್ತಾಪಿಸಿದ್ರು. ಆಗ ಸಿಎಂ ಬಿಜೆಪಿಯವರ ಹಳೆ ತಪ್ಪುಗಳನ್ನೆಲ್ಲ ಮುಂದಿಟ್ಟು ತರಾಟೆಗೆ ತೆಗೆದುಕೊಂಡ್ರು. 630 ಕೋಟಿ ರೂಪಾಯಿಗಳನ್ನು ಬಿಟ್ಟೋಗಿದ್ರಿ. ಅದನ್ನೆಲ್ಲ ತೀರಿಸ್ತವನು ನಾನೇ. 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಬೇಕಾದ್ರೆ ಪ್ರಣಾಳಿಕೆ ಇಟ್ಕೊಳ್ಳಿ. ನಮ್ಮ 5 ವರ್ಷದ ನಿಮಗೆ ಗೊತ್ತಾಗ್ತದೆ. ಕೊನೆಯ ವರ್ಷದ ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದ್ದೀನಲ್ಲ, 18ನೇ ಇಸ್ವಿನಲ್ಲಿ. ಆ ಬಜೆಟ್ ತೆಗೆದು ನೋಡಿಬಿಟ್ಟು ಗೊತ್ತಾಗ್ಬಿಡ್ತದೆ. ಎಲ್ಲ ಭರವಸೆ ಡಿಕೆ ಭರವಸೆನೇ ಈಡೇರಿಸಿರಲಿಲ್ಲ ನೀವು. ಉತ್ತರ ನಾನು ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಇವೆಲ್ಲ ಫೀಟಿಗೆ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಉತ್ತರ ಆದ ನಂತರ ಮಾತಾಡೋದು. ಇವೆಲ್ಲ ಗೊತ್ತಿದೆಯಾ ನಿಮಗೆ? ಹೇಳಪ್ಪ, ಎಷ್ಟು ಜನಸಂಖ್ಯೆ ಇದ್ದಾರೆ ಉತ್ತರ ಕರ್ನಾಟಕ ಕಡೆ? ಹೇಳಪ್ಪ, ಹೇಳ್ರಿ. ಸಿಎಂ ಕೊಟ್ಟ ಲೆಕ್ಕ ನೋಡಿ ಪ್ರತಿಪಕ್ಷದವರು ತಬ್ಬಿಬ್ಬಾದ್ರು. ಕೊನೆಗೆ ಅಸಮಾನತೆ ಹೋಗ್ಬೇಕಂತೆ, ತಲಾದಾಯದ ಲೆಕ್ಕ ಗೊತ್ತಿರಬೇಕು ಅಂತ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು. ಜಾತಿ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಅಂದ್ರು. ಆಗ ಬಿಜೆಪಿಯವರು ಮತ್ತೆ ಗೆದ್ದು ನಿಂತ್ರು. ಅಹಿಂದ ಹೋರಾಟ ಹಾಗಿದ್ರೆ ಯಾಕೆ ಮಾಡಿದ್ರಿ ಅಂತ ಮುಗಿಬಿದ್ರು. ಜಾತಿ ಹೋಗ್ಬೇಕು ಅಂತ ಎಷ್ಟು ಇವರೆಲ್ಲ ಮಾತಾಡಿದ್ರು. ಹೋಗಿದ್ಯಾ? ಇವನಾರವ ಎಂದು ಎನಿಸಿದಿರಯ್ಯ. ಇವ ನಮ್ಮವ ಎಂದೆನಿಸಯ್ಯ. ನಿನ್ನ ಮನೆಯ ಮಗನೆಂದೆನಿಸಯ್ಯ. ಕೂಡಲ ಸಂಗಮ ದೇವ. ಜಾತಿ ಮಾಡ್ತೀರಾ? ಅಲ್ಲ, ಅಹಿಂದ ಜಾತಿ ನೀವೇ ಮಾಡ್ತೀರಾ? ಜಾತಿ ಪದ್ಧತಿ ಹೆಂಗೋಗುತ್ತೆ ಸರ್? ಜಾತಿ ಪದ್ಧತಿ ಹೋಗ್ಬೇಕಾದ್ರೆ ನೀವು ಅಹಿಂದ ರಾಜ್ಯವನ್ನು ನೋಡ್ಬೇಕು ಸರ್. ಸಿದ್ದರಾಮಯ್ಯನವರ ಮೇಲೆ ಅಹಿಂದ ಅಸ್ತ್ರ ಪ್ರಯೋಗಿಸುತ್ತಿದ್ದಂತೆ ಸಿಎಂ ಬಿಜೆಪಿಯವರ ಮೇಲೆ ಕೇಂದ್ರ ಸರ್ಕಾರದ ಅನುದಾನದ ಅಸ್ತ್ರ ಪ್ರಯೋಗಿಸಿದ್ರು. ಆಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ ಎಷ್ಟು ಹಣ ಬಂದಿದೆ, ಮೋದಿ ಸರ್ಕಾರ ಎಷ್ಟು ಕೊಟ್ಟಿದೆ, ಶ್ವೇತಪತ್ರ ಹೊರಡಿಸಿ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಸಿಎಂ ಆಯ್ತು ಹೊರಡಿಸ್ತೀನಿ, ಆಮೇಲೆ ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕರ್ಕೊಂಡು ಹೋಗ್ತೀನಿ, ರೆಡಿನಾ ಅಂತ ಸವಾಲ್ ಸ್ವೀಕರಿಸಿದ್ರು. ಯಾರು ಅನ್ಯಾಯ ಮಾಡಿರೋರು? ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು.
ಅನ್ಯಾಯ ಮಾಡಿದವರು ಇವರು. ಮನಮೋಹನ್ ಸಿಂಗ್ ರವರು 371J ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನ ನಾವು ಕೊಟ್ಟರು. ನಾವು ಅದಾದ್ಮೇಲೆ 371J ಮಾಡಿದ್ರು. ಇವ್ರಿಗೆ ಯಾವ ನೈತಿಕತೆ ಇದೆ? ಬಿಜೆಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಇವ್ರಿಗೆ? ಮುಖ್ಯಮಂತ್ರಿಗಳು ಮತ್ತೆ ಪದೇ ಪದೇ ಅದೇ ರಾಗ, ಅದೇ ಹಾಡು, ಅದೇ ರಾಗ, ಮತ್ತೆ ಕೇಂದ್ರ ಸರ್ಕಾರ. ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ಅಂತ. ಹಿಂದೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರಲ್ಲ, ಏನೇನು ಕೊಟ್ಟಿದ್ದಾರೆ? ಎಷ್ಟು ಪರ್ಸೆಂಟೇಜ್ ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ನಮ್ಗೆ ಬಂದಿದೆ? ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ, ನಮ್ಮ ರಾಜ್ಯಕ್ಕೆ ಎಷ್ಟು, ಅದನ್ನು ಬಿಡುಗಡೆ ಮಾಡಲಿ. ಅದನ್ನು ವೈಟ್ ಪೇಪರ್ ಮಂಡಿಸೋಣ. ಆಯ್ತು, ನಾನು ಹೇಳ್ತಾ ಇದ್ದೀನಲ್ಲ. ಆಮೇಲೆ ನಿಯೋಗ ಕರ್ಕೊಂಡು ಹೋಗೋಣ ಪ್ರಧಾನಮಂತ್ರಿಗಳಿಗೆ. ಹೋಗೋಣ ಸರ್, ಹೋಗೋಣ ಎಲ್ರು ಹೋಗೋಣ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವರಿಗೆ ಸರ್ವಪಕ್ಷ ನಿಯೋಗ ಹೋಗೋಣ ರೆಡಿನಾ ಅಂದ್ರು, ಬಿಜೆಪಿಯವರು ವರಸೆ ಬದಲಿಸಿದ್ರು. ನೀವು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ಕೂಗಾಡ್ತಾನೆ ವಿಧಾನಸಭೆಯಿಂದ ಸಭಾತ್ಯಾಗ ಮಾಡಿದ್ರು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು. ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು, ಕಮಿಟಿ ಮಾಡಿದವರು ನಾವು, ಅದನ್ನು ಜಾರಿ ಮಾಡಿದವರು ನಾವು. ಇವರೇನು ಮಾಡಲಿಲ್ಲ. ಹೀಗೆ ಸರಕಾರ ಮತ್ತು ಪ್ರತಿಪಕ್ಷಗಳ ವಾಕ್ಸಮರದಲ್ಲೇ ಕೊನೆ ದಿನದ ಬೆಳಗಾವಿ ಅಧಿವೇಶನ ಕೊನೆಗೊಳ್ತು. ಆದ್ರೆ ಉತ್ತರ ಕರ್ನಾಟಕಕ್ಕೆ ಏನೋ ವಿಶೇಷ ಪ್ಯಾಕೇಜ್ ಸಿಗಬಹುದು ಅಂತ ಕಾಯ್ತಿದ್ದ ಜನರಿಗೆ ನಿರಾಸೇನೂ ಆಯ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.